ಫೆಬ್ರವರಿ 15 ಭಾನುವಾರ ಮಹಾಶಿವರಾತ್ರಿ ದಿನ ಶ್ರೀ ಸಕಲೇಶಪುರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಬಸವಣ್ಣ ಅವರಿಗೆ ಶ್ರೀ ನಂದಿಕೇಶ್ವರ ಮಹಾರಾಜರಿಗೆ ಅಭಿಷೇಕವು ನಾಟಿ ಹಸುವಿನ ಹಾಲು, ಮೊಸರು, ಬೆಣ್ಣೆ ಹಾಗೂ ಕುಂಕುಮ ಮತ್ತು ಅರಿಶಿಣ ಮತ್ತು ಜೇನು ತುಪ್ಪ ಮತ್ತು ಗಂಧದ ನೀರಿನಲ್ಲಿ ಎಲ್ಲ ಅಭಿಷೇಕ ಇರುತ್ತೆ. ಯಾರು ಬೇಕಾದರೂ ನಮ್ಮ ಬಸವಣ್ಣಗೆ ನೀವು ಅಭಿಷೇಕ ಮಾಡ್ಬೋದು. ಬರುವ ಭಕ್ತಾದಿಗಳು ಹೂವು, ಬಿಲ್ಪತ್ರೆ, ಬಿಡಿ ಹೂವು ಎಲ್ಲನೂ ತರಬಹುದು. ಕಾರ್ಯಕ್ರಮವು ಫೆಬ್ರವರಿ 15 ಮಹಾಶಿವರಾತ್ರಿ ದಿವಸ ಬೆಳಗ್ಗೆ 11 ಗಂಟೆಗೆ ಜರುಗಲಿದೆ. ನಮ್ಮ ಭಾರತೀಯರು ಗೋಮಾತೆಯನ್ನು ಎಷ್ಟು ಪ್ರೀತಿಸುತ್ತಾರೆ ಎನ್ನಕ್ಕೆ ನಿಮಗೊಂದು ಚಿಕ್ಕ ಉದಾಹರಣೆ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಪ್ರಯಾಣ ಬೆಳೆಸಿದ್ದಾಗ ಅಲ್ಲಿ ನಡೆದ ದೊಡ್ಡ ಸಭೆಯಲ್ಲಿ ಮುಖ್ಯ ಅತಿಥಿಯೊಬ್ಬರು ಸ್ವಾಮಿ ವಿವೇಕಾನಂದರಿಗೆ ನಿಮ್ಮ ದೇಶದಲ್ಲಿ ಯಾವ ಪ್ರಾಣಿ ಇಷ್ಟ ಎಂದು ಕೇಳಿದಾಗ ಸ್ವಾಮಿ ವಿವೇಕಾನಂದರು ಕತ್ತೆ ಎಂದು ಉತ್ತರಿಸಿದರು. ಎಲ್ಲರೂ ಆಶ್ಚರ್ಯದಿಂದ ಒಮ್ಮೆ ಎಲ್ಲರೂ ಆಶ್ಚರ್ಯಚಕಿತರಾದರು. ಅದು ಹೀಗೆ, ನೀವು ಹಸುವನ್ನು ತುಂಬ ಇಷ್ಟಪಡುತ್ತೀರಾ ಎಂದು ಅಲ್ಲಿನ ಮುಖ್ಯ ಅತಿಥಿಗಳು ಕೇಳಿದರು. ಆಗ ಸ್ವಾಮಿ ವಿವೇಕಾನಂದ ಹೇಳಿದರು, ಹಸುವನ್ನು ನಾವು ಪ್ರಾಣಿ ಎಂದು ಕರೆಯಲ್ಲ, ಹಸು ಅದು ನಾವು ಪೂಜಿಸುವ ದೇವರು, ಅದು ಗೋಮಾತೆ. ಪ್ರತಿದಿನ ನಾವು ಬೆಳಗ್ಗೆ ಎದ್ದು ಗೋಮಾತೆಗೆ ನಮಸ್ಕರಿಸುತ್ತೇವೆ, ಆಮೇಲೆ ನಮ್ಮ ತಾಯಿಗೆ ನಮಸ್ಕರಿಸುತ್ತೇವೆ. ಸ್ವಾಮಿ ವಿವೇಕಾನಂದರು ಕನಸು ಕಂಡ ಭಾರತದಲ್ಲಿ ಎಲ್ಲರೂ ಯಾರಾದರೂ ಮನೆಯಲ್ಲಿ ಗೋಮಾತೆ ಇದ್ದರೆ ಅವರ ಮನೆಯಲ್ಲಿ ವೈದ್ಯರು ಇದ್ದಾಗೆ. ವಿಶ್ವಮಾತೆ ಗೋಮಾತೆ, ಜೈ ಸಕಲೇಶ್ವರ ಸ್ವಾಮಿ, ಜೈ ನಂದಿಕೇಶ್ವರ ಮಹಾರಾಜ.